So we'll start the class now. Okay, good evening, everyone. So in last class, we were discussing about the types of contracts, correct? Types of contracts ಬಗ್ಗೆ ನಾವು ನೋಡ್ತಾ ಇದ್ವಿ. So ಇದರಲ್ಲಿ first ಯಾವ types ನೋಡಿದ್ರಿ on the basis of enforceability. Based on 3 bases they have classified. That is on the basis of enforceability. Next, on the basis of formation, and on the basis of performance. Okay, performance contracts are classified. So here on first basis, okay, here on the basis of enforceability, ಯಾವ types idure? One second. On the basis of enforceability, ಯಾವ type already ನೋಡಿದೀವಿ. Valid contract, variable wait. Yes. So valid contract, next voidable contract, then void contract. Okay, so ಇಲ್ಲಿ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದ್ರೆ ಏನ್ರಿ, ಅದು ಲೀಗಲಿ ಎನ್ಫೋರ್ಸ್ ಆಗ್ತಾ ಇರಬೇಕು, ಪ್ಲಸ್ ಅದು ಎಲ್ಲ ಎಸೆನ್ಷಿಯಲ್ಸ್ ಕಂಡೀಷನ್ಸ್ ಕೂಡ ಸ್ಯಾಟಿಸ್ಫೈ ಆಗ್ಬೇಕು. ಅಂತ ಒಂದ್ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅಂತ ಕಾಂಟ್ರಾಕ್ಟ್ ನಾವೇನಂತ ಕರಿತೀವಿ, ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಆನ್ ದಿ ಬೇಸಿಸ್ ಆಫ್ ಎನ್ಫೋರ್ಸಿಬಿಲಿಟಿ, ಆ ಕಾಂಟ್ರಾಕ್ಟ್ ಎನ್ಫೋರ್ಸ್ ಆಗ್ತಿತ್ತು ಇಲ್ಲ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ಲೋ ಆ ಬೇಸ್ ಮೇಲೆ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಫಸ್ಟ್ ಕ್ಲಾಸಿಫಿಕೇಶನ್. ಸೆಕೆಂಡ್ ವೈಡೇಬಲ್ ಅಂದ್ರೆ ಏನ್ರಿ, ಮಾಡುವಾಗ ಅದನ್ನ ಕಾಂಟ್ರಾಕ್ಟ್ ಎಂಟ್ರಿ ಆಗುವಾಗ ಅದು ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ವ್ಯಾಲಿಡ್ ಇರ್ತದೆ, ಬಟ್ ಲೇಟರ್ ಈಗ ಫಾರ್ ಎಕ್ಸಾಂಪಲ್ ನಾವು ಆಲ್ರೆಡಿ ಫಸ್ಟ್ ಕ್ಲಾಸ್ ಅಲ್ಲಿ ಕೇಳಿದ್ರಿ, ಪ್ರಾಮಿಸ್ ಮೇಡ್ ಅಟ್ ಒನ್ ಟೈಮ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ದಟ್ ಪ್ರಾಮಿಸ್ ಈಸ್ ಅಟ್ ಅನದರ್ ಟೈಮ್. ಅಂದ್ರೆ ಪ್ರಾಮಿಸ್ ಒಂದು ದಿನ ಮಾಡ್ತೀವಿ, ಅದ್ರದ್ದು ಎಕ್ಸಿಕ್ಯೂಷನ್ ಮತ್ತೊಂದ್ ದಿನ ಮಾಡ್ತೀವಿ. ಸೊ ಅಲ್ಲಿ ಟೈಮ್ ಗ್ಯಾಪ್ ಇರೋದ್ರಿಂದ ಇವತ್ತು ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಏನು, A and B. A is promised to sell the goods to the B on within or before 31st March ಅಂತ ಅಗ್ರಿಮೆಂಟ್ ಮಾಡ್ಕೋತಾರೆ. ಸೊ ಅದು ಪ್ರಾಮಿಸ್ ಆಗಿರ್ತೈತಿ. ಬಟ್ ಅದೇ ರೀತಿ A ಏನ್ ಮಾಡ್ತಾನೆ 31st March ಗೂಡ್ಸ್ ಕಳಿಸ್ತಾನೆ, ಬಟ್ B ಏನ್ ಮಾಡ್ತಾನೆ ಅದಕ್ಕೆ ತಕ್ಕಂತ ಪೇಮೆಂಟ್ ಏನ್ ಮಾತಾಡಿರ್ತಾರಲ್ಲ ಅದನ್ನ ಪೇಮೆಂಟ್ ಮಾಡ್ಲಿಕ್ಕೆ ಫೇಲ್ ಆಗ್ತಾನೆ. ಸೊ ಇವಾಗ ಏನಾಗ್ತೈತ್ರಿ, ಕಾಂಟ್ರಾಕ್ಟ್ ವೈಡೇಬಲ್ ಅಂತ ಆಗ್ತೈತಿ. ಸ್ಟಾರ್ಟಿಂಗ್ ಮಾಡ್ಕೊಂಡಾಗ ವ್ಯಾಲಿಡ್ ಇರ್ತದೆ, ಬಟ್ ಲೇಟರ್
it will become voidable. So void andre ಏನ್ರಿ at the starting beginning only it is considered as void ಅಂದ್ರೆ legally prohibited ಆಗಿರುವಂತಹ ಒಂದು ಥಿಂಗ್ಸ್ ನ ನೀವು ಸೇಲ್ ಮಾಡತ್ತಿದ್ವಿ ಅಥವಾ legally prohibited ಆಗಿರುವಂತ ಅಥವಾ ಲಾಗ್ ಅಪೋಸ್ ಆಗಿರುವಂತ ಕೆಲಸ ಮಾಡ್ತಾ ಇದ್ದೀರಿ. ಸೊ ಅಂತ ಒಂದು ಕೇಸಲ್ಲಿ ಅಂತ ಕಾಂಟ್ರಾಕ್ಟ್ ಒಳಗೆ ನೀವು ಎಂಟ್ರಿ ಆದ್ರೆ ಅದ ಸ್ಟಾರ್ಟಿಂಗ್ ಒಳಗ ನೀವೇನ್ ಅಗ್ರಿಮೆಂಟ್ ಮಾಡ್ಕೋತಿರ್ತೀರಿ ಅವಾಗ ಅದು ವೈಡ್ ಅಂತ ಕನ್ಸಿಡರ್ ಆಗಿರ್ತದೆ. ಸೊ ಇದು 3 ತರ. ನೆಕ್ಸ್ಟ್ on the basis of one second on the basis of formation. Okay, on the basis of formation. Yeah, your types. So okay, on the basis of formation ಯಾವ ರೀತಿ ಫಾರ್ಮ್ ಆಗ್ತದೆ ಅಗ್ರಿಮೆಂಟ್ ಆ ಒಂದು ಬೇಸ್ ಮೇಲೆ ಈ ಒಂದು ಕಾಂಟ್ರಾಕ್ಟ್ ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ express contract, then express contract, implied contract, second one implied contract, then third one constructive anta ಕರಿತೀವಿ, constructive or ಇದನ್ನ ನಾವು quasi contract ಅಂತ ಕೂಡ ಕರಿತೀವಿ, quasi contract. So ಇದರಲ್ಲಿ express contract ಅಂದ್ರೆ ಏನು, what do you mean by express contract? All agreement is ಮೇಡ್ ವಿತ್ ಎಕ್ಸ್ಪ್ರೆಷನ್ ಅಂದ್ರೆ ಏನೋ ಓರಲಿ ಆಗಿರ್ಬೋದು ಅಥವಾ ರಿಟರ್ನ್ ಆಗಿರ್ಬೋದು, ರಿಟರ್ನ್ ಡಾಕ್ಯುಮೆಂಟ್ಸ್ ಥ್ರೂ ಆ ಒಂದು ಕಾಂಟ್ರಾಕ್ಟ್ ನೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಅವಾಗ ಅದು ಎಕ್ಸ್ಪ್ರೆಸ್ ಆಗಿರ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಎ ಈಸ್ ರೆಡಿ ಟು ಸೆಲ್ ದಿ ಗೂಡ್ಸ್ ಟು ಬಿ. ಸೊ ಎಲ್ಲ ಒಂದು ವಿತ್ ಕಂಡೀಷನ್ಸ್ ಏನೇನ್ ಕಂಡೀಷನ್ಸ್ ಬರ್ತಾವು, ಎಷ್ಟು ಕ್ವಾಂಟಿಟಿ ಗೂಡ್ಸ್, ಅದ್ರ ಪ್ರೈಸ್ ಎಷ್ಟು, ಕ್ವಾಲಿಟಿ ಏನು, ಎಲ್ಲ ಇನ್ಫಾರ್ಮೇಶನ್ ಕೂಡ ಆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಐದರ್ ಬೈ ರಿಟರ್ನ್ ಆರ್ ಓರಲಿ. ದೇ ಮೇ ಕಾಲ್ ಮಾಡಿ ಕೂಡ ಹೇಳಿರ್ಬೋದು ಅಥವಾ ಓರಲಿ ಹೇಳ್ಬೋದು, ಮಾತುಕತೆನೂ ಆಗಿರ್ಬೋದು. ಅದನ್ನು ಕೂಡ ಏನಂತ ಕರಿತೀವಿ, ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಇನ್ ಒನ್ ಆರ್ ದಿ ಅದರ್ ವೇ ದೇ ಹ್ಯಾವ್ ಎಕ್ಸ್ಪ್ರೆಸ್ಡ್ ದೇರ್ ಕಾಂಟ್ರಾಕ್ಟ್. ಈಗ ಎ ಮತ್ತು ಬಿ ಟೆಲಿಫೋನ್ ಥ್ರೂನಾದ್ರೂ ಆಗಿರ್ಬೋದು ಅಥವಾ ಇಮೇಲ್ ಥ್ರೂನಾದ್ರೂ ಆಗಿರ್ಬೋದು, ಮೇಲ್ ಕಳ್ಸಿರ್ಬೋದು, ಮೆಸೇಜ್ ಕಳ್ಸಿರ್ಬೋದು, ಇಲ್ಲ ಒಂದು ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೋದು. ಯಾವುದೇ ತರ ಆಗಿದ್ರು ಕೂಡ ಅದನ್ನ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಇಂಪ್ಲಾಯ್ಡ್ ಅಂದ್ರೆ ಏನು? ಸೊ ಅಲ್ಲಿ ಇಂಪ್ಲಾಯ್ಡ್ ಅಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್. ಓಕೆ, ಇದು ಅರ್ಥ ಆಗಿರ್ತದ. ಫಾರ್ ಎಕ್ಸಾಂಪಲ್ ಅದಕ್ಕೂ ಒಂದು ಎಕ್ಸಾಂಪಲ್ ಹೇಳಿದ್ದೆ. ಏನು, ನೀವು ಹೋಟೆಲ್ ಹೋಗಿರ್ತೀರಿ, ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ ಅಥವಾ ಲಂಚ್ ಮಾಡ್ತೀರಿ, ಅದ್ ಮಾಡಿದಿರಿ, ಅರ್ಥ ಏನ್ರಿ, ನೀವು ಹೋಟೆಲ್ ಎಂಟರ್ ಆಗೋಕ್ಕಿಂತ ಮುಂಚೆ ನೀವು ಯಾವ್ದೇ ತರ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿಲ್ಲ. ಓಕೆ, ನೀವು ಊಟ ಮಾಡಿದ್ರೆ ನಮ್ಮಲ್ಲಿ ಇಷ್ಟು ಬಿಲ್ ಪೇ ಮಾಡ್ಬೇಕು, ಈ ರೀತಿ ಯಾವ್ದೇ ತರ ನೀವು ಅಗ್ರಿಮೆಂಟ್ ಮಾಡ್ಕೊಂಡು ಒಳಗಡೆ ಹೋಗೋದಿಲ್ಲ. ಜಸ್ಟ್ ನೀವು ಒಳಗಡೆ ಹೋಗಿ ಊಟ ಮಾಡ್ತಾ ಇದ್ದೀರಿ ಅಥವಾ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಿ, ಅದ್ರ ಅರ್ಥ ಏನು, ನೀವು ಅದಕ್ಕೆ ಬಿಲ್ ಕಟ್ಟಬೇಕು. ಸೊ ಇಟ್ ಈಸ್ ಇಂಪ್ಲಾಯ್ಡ್. ಅದೇ ತರ ನೀವು ಯಾವ್ದೋ ಶಾಪಿಂಗ್ ಮಾಲಿಗೆ ಹೋಗಿರ್ತೀರಿ, ಏನೋ ಎಲ್ಲ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿರ್ತೀರಿ. ಸೊ ಪರ್ಚೇಸ್ ಮಾಡ್ಕೊಂಡು ಹೊರಗಡೆ ಬರ್ತೀರಿ ಅಂದ್ರೆ ಅರ್ಥ ನೀವು ಬಿಲ್ ಕಟ್ಟೆ ಹೊರಗೆ ಬರ್ತೀರಿ ಅಂತ ಅರ್ಥ. ಸೊ ಅದೇ ನೀವು ಒಳಗೆ ಹೋಗುವಾಗ್ಲೇ ಯಾರಾದ್ರೂ ನಿಮ್ಮ ಮಾತಾಡೋದು, ನೀವು ಬಿಲ್ ಕಟ್ತಿರೋ ಇಲ್ಲೋ, ಅಮೌಂಟ್ ಐತೋ ಇಲ್ಲೋ, ನಿಮ್ಗೆ ಕಟ್ಟಕ್ ಕೆಪಾಸಿಟಿ ಐತೋ ಇಲ್ಲೋ ಅಂತ ಯಾರು ನಿಮ್ಮನ್ನ ಕೇಳೋದಿಲ್ಲ. ಓಕೆ, ಇಷ್ಟು ರೊಕ್ಕ ಈ ಐಟಮ್ ತಗೊಂಡ್ರೆ ನೀವು ಇಷ್ಟು ದುಡ್ಡು ಕೊಡ್ಲೇಬೇಕು, ಕೊಡ್ಲಿಕ್ಕಂದ್ರೆ ನಾವು ಪ್ರಾಡಕ್ಟ್ ನೋಡೋದಂತ ಯಾರು ಹೇಳಂಗಿಲ್ಲ. ಇಟ್ ಈಸ್ ಇಂಪ್ಲಾಯ್ಡ್. ನೀವು ಹೋಗ್ತಾ ಇದೀರಿ ಅರ್ಥ ಅಂದ್ರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ತೀರಿ, ಅದಕ್ಕೆ ಪರ್ಚೇಸ್ ಮಾಡಿ ಏನ್ ಬಿಲ್ ಬರುತ್ತಲ್ಲ ಆ ಬಿಲ್ ನೀವು ಪೇ ಮಾಡ್ತೀರಿ ಅಂತ ಇಟ್ ಈಸ್ ಇಂಪ್ಲಾಯ್ಡ್. ದೆನ್ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ ಅಂದ್ರೆ ಏನು, ಇದು ಪೆಂಡಿಂಗ್ ಹೋಗಿತ್ತು. ಸೊ ವಾಟ್ ಇಸ್ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ ಆರ್ ಕ್ವಾಸಿ ಕಾಂಟ್ರಾಕ್ಟ್? ಸೊ ಇಲ್ಲಿ strictly we can speaking that constructive or quasi contract is not a contract at all. ಇಲ್ಲಿ ಕಾಂಟ್ರಾಕ್ಟ್ ಅನ್ನೋ ಒಂದು ವರ್ಡ್ ಬರೋದೇ ಇಲ್ಲ. ಯಾಕೆ? quasi means a contract usually arises between virtue of agreement either by express or implied. usually ಕಾಂಟ್ರಾಕ್ಟ್ ಯಾವಾಗ ಹುಟ್ಕೋತದ್ರಿ, ನಮ್ದು ಅಗ್ರಿಮೆಂಟ್ ಇರ್ಬೇಕು. ಅಗ್ರಿಮೆಂಟ್ ಥ್ರೂ ಅಥವಾ ಎಕ್ಸ್ಪ್ರೆಸ್ ವರ್ಡ್ ಅಥವಾ ಇಂಪ್ಲಾಯ್ಡ್ ವರ್ಡ್ ಇಂದ ಅದು ಹುಟ್ಕೋತದ. ಬಟ್ ಕ್ವಾಸಿ ಕಾಂಟ್ರಾಕ್ಟ್ ಒಳಗ contract does not arise out of such agreement, but it is created by law. Okay, it is created by law which imposes an obligation on a party who is required to perform it. For example, ಇಲ್ಲಿ ಯಾವುದೇ ಒಂದು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಆಗಿರ್ಬೋದು ಅಥವಾ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಆಗಿರ್ಬೋದು, ಅಲ್ಲಿ ಒಂದು ಕಾಂಟ್ರಾಕ್ಟ್ ಹುಟ್ಕೋತದ. ಹೇಗೆ? ನಮ್ಮ ಅಗ್ರಿಮೆಂಟ್ ಮುಖಾಂತರ. ಬಟ್ ಕ್ವಾಸಿ ಕಾಂಟ್ರಾಕ್ಟ್ ಒಳಗೆ ಈ ತರ ಯಾವುದೇ ಅಗ್ರಿಮೆಂಟ್ ಇರೋದಿಲ್ಲ, ಬಟ್ ಇಟ್ ಈಸ್ ಕ್ರಿಯೇಟೆಡ್ ಬೈ ಲಾ. ಕ್ವಾಸಿ ಕಾಂಟ್ರಾಕ್ಟ್ ಏನು? ಇಟ್ ಈಸ್ ಕ್ರಿಯೇಟೆಡ್ ಬೈ ಲಾ. ಹಿಯರ್ constructive or quasi contract. These are not the contracts, but these are created by the law. ಹೇಗೆ? ಫಾರ್ ಎಕ್ಸಾಂಪಲ್
ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬೋದು, ಈಗ ನೀವು ರೋಡಲ್ಲಿ ಹೋಗ್ತಾ ಇರ್ತೀರಿ, ಒಂದು ಎಕ್ಸಾಂಪಲ್. ಓಕೆ, ರೋಡಲ್ಲಿ ಹೋಗ್ತಾ ಇರ್ತೀರಿ, ನಿಮ್ಗೆ ಯಾವ್ದೋ ಒಂದು ಪರ್ಸ್ ಸಿಕ್ಬಿಡ್ತದೆ, ರೋಡಲ್ಲಿ ಪರ್ಸ್ ಸಿಗ್ತಾರೆ. ಯೂಶಲಿ ಎಲ್ಲಾರು ಏನ್ ಮಾಡ್ತಾರೆ, ಓಕೆ ಪರ್ಸ್ ಸಿಕ್ಕೈತಿ, ಅಮೌಂಟ್ ಸಿಕ್ಕೈತಿ ಅಂತ ಹೇಳಿ ಯಾರು ಆ ಕಡೆ ಈ ಕಡೆ ನೋಡಿ ಯಾರು ನೋಡಕತ್ತಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ನಿಮ್ ಕಡೆ ಇಟ್ಕೊಂಡ್ ಬಿಡ್ತಾರೆ. ಇಲ್ಲ ಇನ್ನು ಕೆಲವೊಬ್ರು ಏನ್ ಮಾಡ್ತಾರ, ಅದು ಯಾರ್ ಪರ್ಸ್ ಇರ್ತೈತಿ ಅದ್ರೊಳಗ ಸಪೋಸ್ ಅವರು ಯಾರು ಕಳ್ಕೊಂಡಿರ್ತಾರಲ್ಲ ಆ ವ್ಯಕ್ತಿ ಒಂದು ಅಡ್ರೆಸ್ ಏನಾದ್ರು ಇತ್ತು, ವಿಸಿಟಿಂಗ್ ಕಾರ್ಡ್ ಏನಾದ್ರು ಇತ್ತ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವೇನ್ ಮಾಡ್ತೀರಿ, ಆ ವಾಪಸ್ ಯಾರು ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ತಲುಪಿಸ್ಲಿಕ್ಕೆ ಟ್ರೈ ಮಾಡ್ತೀರಿ. ಕೆಲವೊಬ್ರು ಏನ್ ಮಾಡ್ತಾರಿ, ಅವ್ರ ಸೋನ್ ಯೂಸ್ಗೆ ನನಗ್ ಸಿಕ್ಕೈತಿ, ನನಗೆ ಅದೃಷ್ಟ ಬಂದೈತೆ ಅಂತ ತಿಳ್ಕೊಂಡ ಅದನ್ನ ಯೂಸ್ ಮಾಡ್ಕೋತಾರೆ. ಬಟ್ ಯೂಶಲಿ ಏನ್ ಮಾಡ್ಬೇಕು, ಆಸ್ ಪರ್ ಲಾ ಪ್ರಕಾರ ಏನ್ ಮಾಡ್ಬೇಕ್ರಿ, ಅದು ಯಾರು ಕಳ್ಕೊಂಡಿರ್ತಾರ ಪರ್ಸ್, ಆ ಪರ್ಸ್ನ ಅವ್ರಿಗೆ ಮುಟ್ಟಿಸಾಕ ನೀವು ಪ್ರಯತ್ನ ಮಾಡ್ಬೇಕು. ಹೇಗೆ ಟ್ರೂಲಿ ಮಾಡ್ಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಆ ಒಂದು ಪರ್ಸ್ನ ನೀವು ಯಾರು ಕಳ್ಕೊಂಡಿರ್ತಾರೋ ಆ ವ್ಯಕ್ತಿಗೆ ಮುಟ್ಟಿಸೋಕೆ ಎಲ್ಲಾ ಪ್ರಯತ್ನ ಮಾಡಿರ್ಬೇಕು. ಬಿಕಾಸ್ ಲಾ ಅದೇ ರೀತಿ ಹೇಳ್ತದೆ, ಏನು ಯಾವುದೇ ವ್ಯಕ್ತಿಯ ಒಂದು ಲಾಸ್ಟ್ ಐಟಮ್ಸ್ ಇದ್ರೆ ಅದು ಯಾರಿಗಾದ್ರೂ ಸಿಕ್ಕರೆ ಅದನ್ನ ನೀವು ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹೋಗಿ ಹ್ಯಾಂಡ್ ಓವರ್ ಆದ್ರೂ ಮಾಡ್ಬೇಕು. ಇಲ್ಲ ವ್ಯಕ್ತಿ ಐಡೆಂಟಿಫಿಕೇಶನ್ ನಮಗೆ ಗೊತ್ತಿದ್ರ ಅವ್ರಿಗೆ ಅದನ್ನ ತಲುಪಿಸ್ಬೇಕು. ಸೊ ಇದಕ್ಕೆ ಏನಂತ ಕರೀತಾರೆ, ಕ್ವಾಸಿ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಸೊ ಇಲ್ಲಿ ಯಾವುದೇ ತರ ಅಗ್ರಿಮೆಂಟ್ ಕ್ರಿಯೇಟ್ ಆಗೋದಿಲ್ಲ. ಓಕೆ ನಾ ಕಳ್ಕೊತೀನಿ, ನೀನು ಸಿಕ್ಕಿದ್ರೆ ನೀನ್ ನನ್ ಹುಡುಕ್ ಕೊಡ್ಬೇಕು, ಈ ರೀತಿ ಅಗ್ರಿಮೆಂಟ್ಸ್ ಇರಂಗಿಲ್ಲ. ಬಟ್ ಯಾವ್ದಾದ್ರು ಒಂದ್ ಕಳೆದಿದ್ದ ಐಟಮ್ಸ್ ನಿಮಗ್ ಸಿಕ್ತಂದ್ರೆ ನೀವು ಪ್ರಾಮಾಣಿಕತೆಯಿಂದ ಆ ವ್ಯಕ್ತಿಗೆ ಅದನ್ನ ತಲುಪಿಸುವಂತ ಪ್ರಯತ್ನ ಮಾಡಿರ್ಬೇಕು. ಸೊ ದಟ್ ಈಸ್ ಕಾಲ್ಡ್ ಕಾಸಿ. ಇಲ್ಲಿ ನೀವು ಅದನ್ನ ರೀಚ್ ಮಾಡ್ತೀರಿ, ಅದನ್ನ ಅವ್ರ ಕಳಿಸ್ತೀರಿ ಅನ್ನೋದಕ್ಕೆ ಯಾವ್ದೇ ತರ ಕಾಂಟ್ರಾಕ್ಟ್ಸ್ ಇರೋದಿಲ್ಲ. ಕರೆಕ್ಟಾ? ಸೊ ಅದಕ್ಕೆ ಇವು ಕಾಂಟ್ರಾಕ್ಟ್ ಅಲ್ಲ, ಬಟ್ ಇಟ್ ಇಸ್ ಕ್ರಿಯೇಟೆಡ್ ಬೈ ಲಾ. ಓಕೆ, so next classification, on the basis of performance. Okay, on the basis of performance. On the basis of performance, these contracts are classified as executed contract, then executory contract. Okay. So executed contract ಮತ್ತು executory ಕಾಂಟ್ರಾಕ್ಟ್ ಎರಡು ಭಾಗ ಮಾಡಿದ್ದಾರೆ, ಅಥವಾ ಎರಡು ಕ್ಲಾಸಿಫಿಕೇಶನ್ ಅಂತ ಹೇಳ್ಬೋದು. ಸೊ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂದ್ರೆ ಏನು, ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿ ಹೋಗಿದೆ. ಕರೆಕ್ಟಾ? ಆನ್ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಈಸ್ ಒನ್ ಇನ್ ವಿಚ್ ಬೋತ್ ದಿ ಪಾರ್ಟೀಸ್ ಟು ದಿ ಕಾಂಟ್ರಾಕ್ಟ್ ಹ್ಯಾವ್ ಪರ್ಫಾರ್ಮ್ಡ್ ದೇರ್ ಆಬ್ಲಿಗೇಷನ್. ಎಕ್ಸಿಕ್ಯೂಟ್ ಆಗೈತಿ ಹೆಂಗ, ಫಾರ್ ಎಕ್ಸಾಂಪಲ್ ಎ ಬಿ ಇಬ್ರು ಪಾರ್ಟೀಸ್, ಎ ಅಂಡ್ ಬಿ. ಓಕೆ, ಇಬ್ರು ಪಾರ್ಟೀಸ್ ಇರ್ತಾರೆ. ಸೊ ಇಲ್ಲಿ ಅಗ್ರಿಮೆಂಟ್ ಏನಿರ್ತದ ರೀ, ಏನೋ ಒಂದು ಗೂಡ್ಸ್ ನ ಸೆಲ್ ಮಾಡೋದು. ಓಕೆ, ಎ ಈಸ್ ಪ್ರಾಮಿಸ್ ಟು ಸೆಲ್ ದಿ ಗೂಡ್ಸ್ ಟು ಬಿ. ಕರೆಕ್ಟ್? ಸೊ ಏನ್ ಮಾಡ್ತಾನ, ಬಿಗ ಗೂಡ್ಸ್ ನ ಕಳಿಸ್ತೀನಿ, ಎಷ್ಟು ಕ್ವಾಂಟಿಟಿ ಗೂಡ್ಸ್, ಆಮೇಲೆ ಪ್ರೈಸ್ ಎಷ್ಟು, ಕ್ವಾಲಿಟಿ ಎಷ್ಟು, ಯಾವಾಗ ಕಳಿಸ್ತೀನಿ, ಡೇಟ್, ಡ್ಯೂ ಡೇಟ್, ಮತ್ತೆ ಎಷ್ಟು ಅಮೌಂಟ್ ಆಗ್ತದ, ಯಾವ ಮೋಡ್ ಥ್ರೂ ನೀ ಪೇಮೆಂಟ್ ಮಾಡ್ಬೇಕು, ಎಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಕಾಂಟ್ರಾಕ್ಟ್ ಆಗಿರ್ತದೆ. ಸೊ ಅದಕ್ಕೆ ಬದಲಾಗಿ ಬಿ ಏನ್ ಮಾಡ್ತಾನ್ರಿ, ಆ ಗೂಡ್ಸ್ ರಿಸೀವ್ ಮಾಡಿದ ತಕ್ಷಣ ಪೇಮೆಂಟ್ ಮಾಡ್ಬೇಕು. ಸೊ ಈಗ ಗೂಡ್ಸ್ ರಿಸೀವ್ ಮಾಡ್ಕೊಂಡಿದ್ದೆ ಇವತ್ತಿಗೆ ಅಂದ್ರೆ ಇವತ್ತು ನೀವು ಗೂಡ್ಸ್ ರಿಸೀವ್ ಮಾಡ್ತಾ ಇದ್ರಿ ಅಂದ್ರೆ ವಿದಿನ್ 5 days ನೀವು ಅವನಿಗೆ ಪೇಮೆಂಟ್ ಮಾಡ್ಬೇಕು. ಸೊ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾಗ್ತದೆ, ಅಥವಾ ಚೆಕ್ ಆದ್ರೂ ಕೊಡ್ಬೇಕು, ಇಲ್ಲ ಡೈರೆಕ್ಟ್ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ಬೇಕು. ಬಟ್ ಬಿ ಏನ್ ಮಾಡ್ತಾನ, ಸಪೋಸ್ ಬಿ ಇನ್ನು ಈಗ 5 days ಆಗಿಲ್ಲ, ಓಕೆ 5 days ಟೈಮ್ ಕೊಟ್ಟಿರ್ತಾನ, ಅಲ್ಲಿ ತನ ಏನಾಗ್ತದೆ, ಇದು ಎಕ್ಸಿಕ್ಯೂಟರಿ ಆಗ್ತದೆ. ಬಟ್ ಎಕ್ಸಿಕ್ಯೂಟೆಡ್ ಅಂದ್ರೆ ಏನು, ಎ ಗೂಡ್ಸ್ ಕಳಿಸ್ತಾನ, ವಿದಿನ್ 5 days ಬಿ ಕೂಡ ಅವನಿಗೆ ಅಮೌಂಟ್ ಹಾಕ್ತಾನೆ. ಸೊ ಇಬ್ರು ಅವ್ರವ್ರದ್ದು ಪ್ರಾಮಿಸ್ ಏನಿರ್ತೈತಲ್ಲ, ಆಬ್ಲಿಗೇಷನ್ ಏನಿರ್ತೈತಲ್ಲ, ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ ಆಬ್ಲಿಗೇಷನ್ ಆರ್ ದೇ ಹ್ಯಾವ್ ಎಕ್ಸಿಕ್ಯೂಟೆಡ್ ದೇರ್ ಪಾರ್ಟ್ ಆಫ್ ಆಬ್ಲಿಗೇಷನ್, ದೇರ್ ಡ್ಯೂಟಿ. ಬಿಕಾಸ್ ಹಿಯರ್ ಡ್ಯೂಟಿ ಆಫ್ ಎ ಈಸ್ ಟು ಸೆಂಡ್ ದಿ ಗೂಡ್ಸ್ ಅಂಡ್ ಡ್ಯೂಟಿ ಆಫ್ ಬಿ ಈಸ್ ಟು ಪೇ ದಿ ಅಮೌಂಟ್. both have executed their obligations or their promises. That means that contract is called as executed. ಇಬ್ರದು ಪ್ರಾಮಿಸ್ ಇಬ್ರು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಅಂತ ಒಂದು ಕಾಂಟ್ರಾಕ್ಟ್ ಏನಂತ ಕರಿತೀರಿ, ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂತ ಕರಿತೀರಿ. ಬಟ್ ಇಲ್ಲಿ ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಅಂದ್ರೆ ಏನು, ಎಟ್ ಟು ಪರ್ಫಾರ್ಮ್. ಓಕೆ, ಇಟ್ ಈಸ್ ನಾಟ್ ಪರ್ಫಾರ್ಮ್ ಬಟ್ ಇಟ್ ಈಸ್ ಎಟ್ ಟು ಪರ್ಫಾರ್ಮ್. ಇನ್ನು ಮಾಡಬೇಕು, ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿರ್ತಾರ,
An executory contract is one in which both the parties to the contract have not yet performed their obligations. Okay, promise ಮಾಡಿರ್ತಾರೆ ಗೂಡ್ಸ್ ಕಳಿಸ್ತೀನಿ ಅಂತ ಹೇಳ್ತಾರೆ, ಬಟ್ ಇನ್ನೂ ಕಳಿಸಿರೋದಿಲ್ಲ. ಅದೇ ರೀತಿ ಪೇಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ, ಪೇಮೆಂಟ್ ಆಗಿರೋದಿಲ್ಲ. ಜಸ್ಟ್ ಪ್ರಾಮಿಸ್ ಏನ್ ಮಾಡ್ಬೇಕು, ಇನ್ನು ಮಾಡ್ಬೇಕಾಗಿರ್ತದೆ. ಓಕೆ, ಎಕ್ಸಿಕ್ಯೂಟ್ ಮಾಡ್ಬೇಕಾಗಿರ್ತದೆ. ಸೊ ಅಂತ ಒಂದು ಕಾಂಟ್ರಾಕ್ಟ್ಸ್ ಗೆ ನಾವು ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ದಿ ಪರ್ಫಾರ್ಮೆನ್ಸ್ ರಿಮೈನ್ಸ್ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಪರ್ಫಾರ್ಮೆನ್ಸ್ ರಿಮೈನ್ಸ್ ಡ್ಯೂ, ಇನ್ನು ಪರ್ಫಾರ್ಮ್ ಮಾಡಿರೋದಿಲ್ಲ. ಸೊ ಅಂತ ಒಂದು ಕಾಂಟ್ರಾಕ್ಟ್ಸ್ ಗೆ ನಾವು ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಸಪೋಸ್ ಇಲ್ಲಿ ಇಬ್ರು ಪಾರ್ಟಿಯಲ್ಲಿ ಎ ಆಲ್ರೆಡಿ ಗೂಡ್ಸ್ ಕಳ್ಸಿರ್ತಾನೆ, ಅವನ್ ಪಾರ್ಟ್ ಅಥವಾ ಅವನ್ ಕಡೆಯಿಂದ ಅವ್ನ್ ಕೆಲಸ ಮಾಡಿರ್ತಾನೆ. ಸೊ ಅವನಿಗೆ ಆ ಕಾಂಟ್ರಾಕ್ಟ್ ಏನಾಗ್ತದೆ, ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಆಗ್ತದೆ. ಬಟ್ ಬಿ ಇನ್ನು ಪೇಮೆಂಟ್ ಮಾಡಿರೋದಿಲ್ಲ. ಓಕೆ, ಪೇಮೆಂಟ್ ಹ್ಯಾಸ್ ನಾಟ್ ಡನ್ ಬೈ ದಿ ಬಿ. ಸೊ ಅವಾಗ ಬಿ ಪಾರ್ಟ್ ಆಫ್ ವ್ಯೂ ಅಥವಾ ಬಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ಕಾಂಟ್ರಾಕ್ಟ್ ಏನಾಗ್ತದ್ರಿ, ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಆಗ್ತದೆ. ಸೊ ತಿಳಿತಲ್ರಿ ಇಲ್ತನ? ಎನಿ ಡೌಟ್ಸ್? Any doubts? No, ma'am. Other students? Any doubts in this regard? Types of contracts on the basis of 3 bases, that is enforceability, formation and performance. No, ma'am. Okay, so we'll go for next part. Ma'am, constructive quasi contract repeat ಮಾಡ್ರಿ. Okay, one second. ಸೊ ಇಲ್ಲಿ ಕನ್ಸ್ಟ್ರಕ್ಟಿವ್ ಅಥವಾ ಕ್ವಾಸಿ ಕಾಂಟ್ರಾಕ್ಟ್ ಅಂದ್ರೆ ಏನು? ಜಸ್ಟ್ ಇಲ್ಲಿ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ ಅಂದ್ರೆ ಫಾರ್ ಈಗ ನಿಮ್ಗೆ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂದ್ರೆ ಗೊತ್ತಾಯ್ತಾ? ಒಂದು ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ನಾವು ಕ್ರಿಯೇಟ್ ಮಾಡ್ಕೋತೀವಿ, ಅಲ್ಲಿ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾವ್ಯಾವ ಪಾರ್ಟಿ ಇನ್ವಾಲ್ವ್ ಆಗಿದ್ದಾರೆ, ಪಾರ್ಟಿ ನೇಮ್ ಆಗಿರ್ಬೋದು, ಏನದು ಕಾಂಟ್ರಾಕ್ಟ್ ಉದ್ದೇಶ ಏನು, ಅಥವಾ ಗೂಡ್ಸ್ ಸೇಲ್ ಮಾಡೋದ, ಪ್ರಾಪರ್ಟಿ ಸೇಲ್ ಮಾಡೋದ, ಎಲ್ಲಾ ಡೀಟೇಲ್ಸ್ ಕೂಡ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಐದರ್ ರಿಟರ್ನ್ ಆರ್ ಓರಲ್, ಏನು ಬಾಯಿ ಮಾತಿಂದನಾದ್ರೂ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ಬೋದು, ಅಥವಾ ರಿಟರ್ನ್ ಒಳಗಾದ್ರೂ ಇರ್ಬೇಕು. ಐದರ್ ಥ್ರೂ ಮೆಸೇಜ್ ಥ್ರೂ ಆಗಿರ್ಬೋದು, ಅಥವಾ ವಾಟ್ಸ್ಆಪ್ ಥ್ರೂ ಆಗಿರ್ಬೋದು, ಇಲ್ಲ ಇಮೇಲ್ ಥ್ರೂ ಆಗಿರ್ಬೋದು, ಇಲ್ಲ ಅವ್ರೊಂದ್ ಲೆಟರ್ ಬರ್ಕೊಂಡಿರ್ಬೋದು, ಬಾಂಡ್ ಪೇಪರ್ ಅಲ್ಲಿ ಬರ್ದಿರ್ಬೋದು. ಅದಕ್ಕೆ ಏನಂತ ಕರಿತೀರಿ? ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ಕರಿತೀರಿ. ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಂದ್ರೆ ಏನ್ರಿ? ಅಲ್ಲಿ ಕಂಡೀಷನ್ಸ್ ನ ಮೆನ್ಷನ್ ಮಾಡೋದಿಲ್ಲ, ಅಥವಾ ಅದನ್ನ ಎಕ್ಸ್ಪ್ರೆಸ್ ಮಾಡಿರೋದಿಲ್ಲ, ಬಟ್ ಇಟ್ ಈಸ್ ಇಂಪ್ಲಾಯ್ಡ್, ಇಟ್ ಈಸ್ ಅಂಡರ್ಸ್ಟೂಡ್. ಅಂದ್ರೆ ಇದಕ್ಕೆ ಆಲ್ರೆಡಿ ಎಕ್ಸಾಂಪಲ್ ಹೇಳಿದೆ. ಸೊ ನೆಕ್ಸ್ಟ್ ಕ್ವಾಸಿ ಕಾಂಟ್ರಾಕ್ಟ್ ಅಂದ್ರೆ ಏನು? ಸಪೋಸ್ ಈಗ ನೀವು ಏನಾದ್ರೂ ಇದಕ್ಕೊಂದು ಎಕ್ಸಾಂಪಲ್ ಆಲ್ರೆಡಿ ಹೇಳಿದ್ದೀನಿ, ಎಕ್ಸಾಂಪಲ್ ಥ್ರೂನ್ಲೆ ಮತ್ತೊಂದ್ಸಲ ಹೇಳ್ಬೇಕಾಗ್ತದೆ. ಈಗ for example, the obligation of a finder of lost goods to return them under mistake ಅಂದ್ರೆ ಇದ್ರ ಅರ್ಥ ಏನಂದ್ರ ಕನ್ಸ್ಟ್ರಕ್ಟಿವ್ ಕ್ವಾಸಿ ಕಾಂಟ್ರಾಕ್ಟ್ ಅಥವಾ ಕನ್ಸ್ಟ್ರಕ್ಟಿವ್ ಅಂದ್ರ ನೀವೇನಾದ್ರೂ ಒಂದ್ ಗೂಡ್ಸ್ ನಿಮ್ಗೆ ರೋಡ್ ಅಲ್ಲಿ ಸಿಕ್ಕಿತ್ತಂದ್ರೆ, ಸೊ ಅದನ್ನ ನೀವೇನ್ ಮಾಡ್ತೀರಿ? ಈಗ ಯಾರೋ ಒಂದ್ ಪರ್ಸ್ ಕಳ್ಕೊಂಡು ಹೋಗಿರ್ತಾರ, ಅದ್ರ ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ಇರ್ತೈತಿ. ಸೊ ಹೆವಿ ಕಾಸ್ಟ್ ಇರ್ತದ, ಲ್ಯಾಕ್ಸ್ ಟುಗೆದರ್ ಇರ್ಬೇಕು. ಸೊ ನೀವೇನ್ ಮಾಡ್ತೀರಿ? ಆ ಪರ್ಸ್ ಸಿಕ್ಕಿದ ತಕ್ಷಣ ನಿಮ್ದು ಡ್ಯೂಟಿ ಏನು, ಲಾ ಏನ್ ಹೇಳ್ತದ, ಆಸ್ ಪರ್ ಲಾ, ಓಕೆ, ಲಾ ಪ್ರಕಾರ ನೀವೇನ್ ಮಾಡ್ಬೇಕು? ಏನ್ ಮಾಡ್ತೀರಿ ನೀವಾದ್ರೆ? ಹೇಳ್ರಿ. ಯಾರೋ ಒಬ್ರು ಪರ್ಸ್ ಕಳ್ಕೊಂಡು ಹೋಗಿರ್ತಾರ ರೋಡ್ ಅಲ್ಲಿ, ಸೊ ಅವ್ರ ಪರ್ಸ್ ಅಥವಾ ಬ್ಯಾಗ್ ನಿಮ್ಗೆ ಸಿಗ್ತದ. ಸೊ ಬ್ಯಾಗ್ ಒಳಗ ಏನೋ ಕಾಸ್ಟ್ಲಿ ಐಟಮ್ಸ್ ಇರ್ತಾವ, ಜುವೆಲರೀಸ್ ಎಲ್ಲ ಇರ್ತೈತಿ. ಸೊ ನೀವು ಸಿಕ್ದವ್ರು ಏನ್ ಮಾಡ್ತೀರಿ? ಹುಡುಕಿ ಕೊಡಾಕ್ ಟ್ರೈ ಮಾಡ್ತೀರಿ ಮೇಡಮ್. ನೀವು ಟ್ರೂಲಿ ಅಥವಾ ಪ್ರಾಮಾಣಿಕವಾಗಿ ಹುಡುಕಿ ಕೊಡ್ತೀರಿ. ಹೆಂಗ್ ಕೊಡ್ತೀರಿ? ನೀವು ಅದ್ರಲ್ಲಿ ಏನಾದ್ರು ಅಡ್ರೆಸ್ ಏನಾದ್ರು ಮೆನ್ಷನ್ ಮಾಡಿದ್ರೆ, ಐಡೆಂಟಿಟಿ ಪ್ರೂಫ್ ಇದ್ರ, ಸೊ ನೀವೇನ್ ಮಾಡ್ತೀರಿ? ಡೈರೆಕ್ಟ್ಲಿ ಅವ್ರ ಅಡ್ರೆಸ್ಗೆ ನೀವು ಅದನ್ನ ತಲುಪಿಸ್ಲಿಕ್ಕೆ ಟ್ರೈ ಮಾಡ್ತೀರಿ. ಹೆಂಗ್ ಮಾಡ್ತೀರಿ? ಅವ್ರ ಹೌದಲ್ಲ ಅಂತ ಕನ್ಫರ್ಮ್ ಮಾಡ್ಕೋತೀರಿ, ಕೊಡ್ತೀರಿ. ಸಪೋಸ್ ಅದ್ರೊಳಗೆ ಯಾವ್ದೇ ತರ ಐಡೆಂಟಿಟಿ ಇರ್ಲಿಲ್ಲ, ಅವ್ರು ಯಾರು ಕಳ್ಕೊಂಡ್ರ ಅಂತ ಗೊತ್ತಿರಂಗಿಲ್ಲ. ಸೊ ಅವಾಗ ಏನ್ ಮಾಡ್ತೀರಿ? ಪೊಲೀಸ್ ಸ್ಟೇಷನ್ ಹೋಗ್ತೀರಿ. ಸೊ ಇಂಥ ವ್ಯಕ್ತಿ ಇಂಥ ಪರ್ಸ್ನ ಈ ಒಂದ್ ಪ್ಲೇಸ್ ಅಲ್ಲಿ ಸಿಕ್ಕಿತ್ತು, ಸೊ ಅದನ್ನ ನಿಮ್ ಕಡೆ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ, ನೀವು ಅವ್ರಿಗೆ ತಲುಪಿಸ್ಬೇಕು. ಸೊ ಏನ್ರಿ ಇಲ್ಲಿ ಇಟ್ ಈಸ್ ಈ ಒಂದು ಏನ್ ಎಕ್ಸಿಕ್ಯೂಷನ್ ನೀವು ಮಾಡ್ತಿರಲ್ಲ, ಇದು ಕ್ರಿಯೇಟೆಡ್ ಬೈ ಲಾ. ಓಕೆ, ಲಾ ಈ ರೀತಿನೇ ಕ್ರಿಯೇಟ್ ಮಾಡಿದೆ. ಏನು
ಯಾರಾದ್ರೂ ಏನಾದ್ರೂ ಗೂಡ್ಸ್ ಕಳ್ಕೊಂಡಿದ್ರೆ ಅದು ಸಿಕ್ಕದವರು ಅದನ್ನ ಪ್ರಾಮಾಣಿಕವಾಗಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅನ್ನೋದು ಇಟ್ ಇಸ್ ಕ್ರಿಯೇಟೆಡ್ ಬೈ ದಿ ಲಾ. ಸೊ ಇಲ್ಲಿ ನೀವು ಈಗ ಎ ಅನ್ನೋ ವ್ಯಕ್ತಿ ಏನ್ ಮಾಡಿರ್ತಾನೆ, ಒಂದ್ ಪರ್ಸ್ ಕಳ್ಕೊಂಡಿರ್ತಾನೆ ಅಥವಾ ಲೇಡೀಸ್ ಆಗಿದ್ರೆ ಅವ್ರ ಬ್ಯಾಗ್ ಕಳ್ಕೊಂಡಿರ್ತಾರೆ. ಸೊ ಬಿಗ ಆ ಒಂದು ಐಟಮ್ ಸಿಗ್ತದೆ, ಓಕೆ, ಪರ್ಸ್ ಸಿಗ್ತದೆ. ಸೊ ಬಿ ಏನ್ ಮಾಡ್ಬೇಕು, ಬೈ ಲಾ ಅಂದ್ರೆ ಲಾ ಹೇಳಿರೋ ಪ್ರಕಾರ ಅದನ್ನ ರಿಟರ್ನ್ ಮಾಡ್ಬೇಕು, ಓಕೆ, ರಿಟರ್ನ್ ಮಾಡ್ಬೇಕಾಗ್ತದೆ. ಬಟ್ ಇಲ್ಲಿ ಎ ಮತ್ತೆ ಬಿ ಮಧ್ಯೆ ಯಾವುದೇ ತರ ಕಾಂಟ್ರಾಕ್ಟ್ಸ್ ಇರಂಗಿಲ್ಲ. ಅಂದ್ರೆ ಎ ಆಗಿರ್ಲಿ ಬಿ ಆಗಿರ್ಲಿ ಯಾವುದೇ ತರ ಕಾಂಟ್ರಾಕ್ಟ್ ಮಾಡ್ಕೊಂಡಿರಂಗಿಲ್ಲ. ನನ್ ಗೂಡ್ಸ್ ಏನಾದ್ರು ಕಳಿತಂದ್ರ ಅಥವಾ ನನ್ ಪರ್ಸ್ ಕಳಿತಂದ್ರ ಬಿ ನೀವು ವಾಪಸ್ ನಮ್ಗೆ ತಂದು ಕೊಡ್ಬೇಕು ಅಂತ ಆನ್ ಕಾಂಟ್ರಾಕ್ಟ್ ಮಧ್ಯೆ ಯಾವುದೇ ತರ ಅಗ್ರಿಮೆಂಟ್ಸ್ ಇರಂಗಿಲ್ಲ, ಯಾವುದೇ ತರ ಕಾಂಟ್ರಾಕ್ಟ್ ಕುಟ್ಕೊಂಡಿರೋದಿಲ್ಲ. ಬಟ್ ಬೈ ನೇಚರ್ ಆಫ್ ಲಾ ಹೇಳೋ ಪ್ರಕಾರ ಬಿ ಏನ್ ಮಾಡ್ತಾರ, ಆಬ್ವಿಯಸ್ಲಿ ಅವನಿಗೆ ಸಿಕ್ಕಿರೋ ಗೂಡ್ಸ್ ನ ಏಗ ರಿಟರ್ನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಸೊ ಈ ಒಂದು ಅಪ್ಲಿಕೇಶನ್ ಏನು, ಇಬ್ಬರು ಪಾರ್ಟೀಸ್ ಅದರ. ಸೊ ಅಲ್ಲಿ ಒಬ್ರು ಗೂಡ್ಸ್ ಕಳ್ಕೊಂಡಿದ್ರಂದ್ರೆ ಅದನ್ನ ರಿಟರ್ನ್ ಮಾಡೋದು ಬಿ ದ ಕರ್ತವ್ಯ. ಇಟ್ ಈಸ್ ಇಂಪೋಸ್ಡ್ ಬೈ ಲಾ. ಸೊ ಅದನ್ನ ಏನಂತ ಕರಿತೀರಿ, ಕ್ವಾಸಿ ಕಾಂಟ್ರಾಕ್ಟ್ ಅಥವಾ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ ಅಂತ ಕರಿತೀರಿ. ತಿಳಿತಾ? Yes, ma'am. ಓಕೆ. ಸೊ ಈ ಕ್ವಾಸಿ ಕಾಂಟ್ರಾಕ್ಟ್ ಅಲ್ಲಿ ಓಕೆ, ನಮ್ ಗೋಲ್ಡ್ ಜ್ಯುವೆಲರಿ ಸಿಕ್ಕೈತಿ, ಕಾಸ್ಟ್ಲಿ ಐಟಮ್ ಸಿಕ್ಕೈತಿ, ಸೊ ಇದ್ರ ಬೆನಿಫಿಟ್ ನಾನೇ ಇಟ್ಕೊಳ್ತೀನಿ, ಇದನ್ನ ನಾನ ಹಾಕೋತೀನಿ, ಈ ರೀತಿ ಮಾಡೋದು ಲಾ ಪ್ರಕಾರ ಇಲ್ಲೀಗಲ್ ಅಂತ ಕನ್ಸಿಡರ್ ಆಗ್ತದೆ. ಇದೇನು ಒಳ್ಳೆ ಒಂದು ರೀತಿ ಅಲ್ಲ. ಸೊ ಆಬ್ವಿಯಸ್ಲಿ ಏನ್ ಮಾಡ್ಬೇಕು, ಅದು ಒಂದು ಪ್ರಾಡಕ್ಟ್ ನ ಹಾನೆಸ್ಟ್ ಆಗಿ ನಾವ್ ಏನ್ ಮಾಡ್ಬೇಕಾಗ್ತದ್ರಿ, ಅವರಿಗೆ ರಿಟರ್ನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಸೊ ದಿಸ್ ಇಸ್ ಅಬೌಟ್ ದಿ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್. ನೆಕ್ಸ್ಟ್ ನಾವ್ ಇಲ್ಲಿ ತನ ಏನ್ ನೋಡಿದ್ವಿ, ಕಾಂಟ್ರಾಕ್ಟ್ಸ್ ಅಂದ್ರೆ ಏನು, ಅದ್ರ ಡೆಫಿನಿಷನ್, ಮೀನಿಂಗ್ ನೋಡಿದ್ವಿ. ದೆನ್ ಎಸೆನ್ಷಿಯಲ್ ಕಂಡೀಷನ್ಸ್ ನೋಡಿದ್ವಿ. ದೆನ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ನ ನೋಡಿದ್ವಿ. ಈಗ ಎಸೆನ್ಷಿಯಲ್ ಎಲಿಮೆಂಟ್ಸ್ ಏನಿದಾವಲ್ಲ, ಕಂಡೀಷನ್ಸ್, ಅದು ನಮ್ಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಂದು ಎಲಿಮೆಂಟ್ಸ್ ನಮ್ ಬಗ್ಗೆ ಗೊತ್ತಿದ್ರ ಮಾತ್ರ ನಾವು ಕಾಂಟ್ರಾಕ್ಟ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಂಗ ಆಗ್ತದೆ. ಸೊ ಸುಮ್ನೆ ನಾವೇನ್ ಜಸ್ಟ್ ಒಂದು ಓವರ್ ವ್ಯೂ ನೋಡಿದ್ವಿ, ಯಾವ್ಯಾವ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅದಾವು ಸೊ ಅಂತ ಯಾವ್ಯಾವ ಇದ್ದವ್ರಿ. ಫಸ್ಟ್ ಆಫರ್ ಇರ್ಬೇಕು, ಅದರದ ಎಕ್ಸೆಪ್ಟೆನ್ಸ್ ಆಗ್ಬೇಕು, ದೆನ್ ಲಾಫುಲ್ ಆಬ್ಜೆಕ್ಟ್ ಇರ್ಬೇಕು, ದೆನ್ ಲೀಗಲ್ ಆಬ್ಲಿಗೇಷನ್ಸ್ ಇರ್ಬೇಕು, ಅದೇ ರೀತಿ ಲಾಫುಲ್ ಕನ್ಸಿಡರೇಷನ್ ಇರ್ಬೇಕು. ಈ ರೀತಿ ಏನೇನೋ ಒಂದಷ್ಟು ಎಲಿಮೆಂಟ್ಸ್ ನಾವು ನೋಡಿದ್ವಿ ಅಥವಾ ಕಂಡೀಷನ್ಸ್ ಎಲ್ಲ ನೋಡಿದ್ವಿ. ಸೊ ಅದರ ಫಸ್ಟ್ ಇಂಪಾರ್ಟೆಂಟ್ ಯಾವ್ದು ಹೇಳ್ರಿ, ಫಸ್ಟ್ ಕಂಡೀಷನ್ ಆಫರ್. ಓಕೆ, ನಾವು ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಕಂಡೀಷನ್ಸ್ ನ ನೋಡ್ತಾ ಹೋಗೋಣ. ಆಫರ್ ಅಂದ್ರೆ ಏನು, ಅದರ ಡೆಫಿನಿಷನ್ ಏನು, ಪ್ರತಿಯೊಂದನ್ನು ನಾವು ಇವತ್ತು ನೋಡೋಣ. ಓಕೆ, ಫಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್ ಈಸ್ ಆಫರ್. ಆಫರ್ ಬಗ್ಗೆ ನಾವು ಇವತ್ತು ಇನ್ ಡೀಟೇಲ್ ಆಗಿ ಕಲಿತಾ ಇದ್ವಿ. ಸೊ ಆಫರ್ ಅಂದ್ರೆ ಏನ್ರಿ, ಹೇಳಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ, ಪ್ರಪೋಸಲ್ ಪರ್ಸನ್, ಕರೆಕ್ಟಾ? ಪ್ರಪೋಸಲ್ ಮೇಡ್ ಬೈ one person or one party to enter into legally binding agreement with another. So already even the definition bagine me helide already, correct? So what is that offer? One person offers something to another person. Okay, simple ಆಗಿ ಹೇಳೋದಾದ್ರೆ. So here definition is, or simple meaning as per contract act law. So contract act ಪ್ರಕಾರ offer ಅಂದ್ರೆ ಏನು, offer, an offer is a proposal made by one party to enter into legally binding, okay, to enter into a legally binding agreement with another party. So simple meaning anta helbodu, offer andre enu, it is between two parties. There one party offers or one party made some proposal to another party. Already idr bagge one example helide. Suppose A is having a site or land, okay, he urgently want money. So what he will do, he will offer his site to his friends or anyone. He may give advertisement in newspaper and he will offer his site or land that he is going to sell that
land or sale. So it is called offer. One person is made some proposal to ಎನಿ ಪಾರ್ಟಿ. ಸೊ ಇದು ವೈಡ್ ಪಬ್ಲಿಕ್ ಇರ್ಬೋದು ಅಥವಾ ಒಬ್ಬ ಪಾರ್ಟಿಗೆ ಇರ್ಬೋದು. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ಲಿಕ್ಕೆ ಕಾಲ್ ಮಾಡಿರ್ತಾರೆ ಅಥವಾ ಡೈರೆಕ್ಟ್ ಆಗಿ ಭೇಟಿ ಮಾಡ್ಬೋದು. ಸೊ ಹಿಯರ್ he is offering something. ನಾ ಏನ್ ಎಕ್ಸಾಂಪಲ್ ತಗೊಂಡಿದ್ದೀನಿ, ಲ್ಯಾಂಡ್ ಅಥವಾ ಸೈಟ್. ಓಕೆ, he is a party. He is offering his land. Okay, he is offering his land to B. ಸ್ವಲ್ಪ ರಿಟರ್ನ್ ಅಲ್ಲಿ ಸರಿ ಆಗುದಿಲ್ಲ, ಜಸ್ಟ್ ಐ ಆಮ್ ರೈಟಿಂಗ್. ಸೊ ಈಗ ಏನ್ ಮಾಡಿದ್ರು, ಅವನ ಹತ್ರ ಒಂದ್ ಸೈಟ್ ಇದೆ ಅಥವಾ ಲ್ಯಾಂಡ್ ಇದೆ. ಸೊ ಅವನಿಗೆ ಅರ್ಜೆಂಟ್ ಮನಿ ಬೇಕಾಗಿರೋದ್ರಿಂದ ಅಥವಾ ಇವನು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಸೊ ಆ ಲ್ಯಾಂಡ್ ಅವನು ಮಾರ್ತಾ ಇದ್ದಾನೆ, ಇವನು ಸೇಲ್ ಮಾಡ್ತಾ ಇದ್ದಾನೆ. ಸೊ ಏನ್ ಮಾಡ್ತಾನ್ರಿ, he will make some proposal to B that he is going to sell this land to B. ಅವನ ಹತ್ರ ಇರೋ ಲ್ಯಾಂಡ್ ನ ಬಿಗೆ ನಾ ಮಾರ್ತಾ ಇದ್ದೀನಿ, ಸೊ ನೀನ್ ತಗೋತೀಯ ಅಂತ ಆಫರ್ ಮಾಡ್ತಾನೆ. ಸೊ ಇದೇನ್ರಿ, ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್. ಅದು ಲೀಗಲ್ ಆಗಿ ಬೈಂಡಿಂಗ್ ಆಗ್ತದ. ಸೊ ಲೀಗಲಿ ಹಿ ಕ್ಯಾನ್ ಸೆಲ್ ಹಿಸ್ ಲ್ಯಾಂಡ್. ಬಟ್ ಬೇರೆ ಏನಾದ್ರು ಇಲ್ಲಿಗಲ್ ಏನೋ ಒಂದು ಐಟಮ್ಸ್ ಅವ್ರು ಸೇಲ್ ಮಾಡ್ತಾ ಇದ್ರಂದ್ರೆ ಅಲ್ಲಿ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಅಂತ ಆಗುದಿಲ್ಲ. ಸೊ ಇಟ್ ಈಸ್ ವೈಡ್. ಸೊ ಅಗ್ರಿಮೆಂಟ್ ಅಲ್ಲಿ ಏನ್ ಹೇಳಿದಾರೆ, one person is giving some proposal to another person to enter into a legally binding agreement. ಅಂದ್ರೆ ಇಲ್ಲಿ ಬರೀ ಪ್ರಪೋಸ್ ಮಾಡಿದ ತಕ್ಷಣ ಅದು ಅಗ್ರಿಮೆಂಟ್ ಆಗೋದಿಲ್ಲ. ಸೊ ಪ್ರಪೋಸಲ್ ನ ಅವ್ರು ಏನ್ ಮಾಡ್ಬೇಕು, ಲೀಗಲ್ ಆಗಿ ಬೈಂಡ್ ಆಗುವಂತ ಒಂದು ಅಗ್ರಿಮೆಂಟ್ ಅಲ್ಲಿ ಎಂಟರ್ ಮಾಡ್ಬೇಕು. ಸೊ ಇಟ್ ಈಸ್ ಕಾಲ್ಡ್ ಆಫರ್. ಓಕೆ, ಸೊ ಹಿಯರ್ ಡೆಫಿನೇಷನ್ ಗಿವನ್ ಬೈ ದಿ ಕಾಂಟ್ರಾಕ್ಟ್ ಆಕ್ಟ್. ಸೊ ಎಲ್ಲಿ ಯಾವ ಒಂದು ಸೆಕ್ಷನ್ ಅಲ್ಲಿ ಡೆಫಿನೇಷನ್ ಇದೆ ಅಂತ ನೋಡೋಣ. ಸೊ ಇಲ್ಲಿ ನಿಮಗೆ ಈ ಫಸ್ಟ್ ಮಾಡ್ಯೂಲ್ ಅಲ್ಲಿ ಏನಾಗ್ತದಂದ್ರ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ನೀವು ಕಲಿತಾ ಇದ್ದೀರಿ. ಸೊ ಇದ್ರೊಳಗೆ ಏನ್ರಿ, ಎಸೆನ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಕಲ್ತಿದ್ರಿ. ಜಸ್ಟ್ ನಿಮ್ಗೊಂದು ಅದ್ರದ್ದು ಓವರ್ವ್ಯೂ ನಾ ಕೊಟ್ಟಿದ್ದೀನಿ, ಇನ್ಫಾರ್ಮೇಶನ್ ಏನು ಯಾವ ತರ ಇರ್ತದ ಅಂತೇಳಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಆ ಪ್ರತಿಯೊಂದು ಎಸೆನ್ಷಿಯಲ್ ಎಲಿಮೆಂಟ್ಸ್ ಯಾವ್ಯಾವ ಬರ್ತಾವಲ್ಲ, ಎಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ ನ ನೀವು ಇನ್ ಡೀಟೇಲ್ ಆಗಿ ಫಸ್ಟ್ ಮಾಡ್ಯೂಲ್ ಅಲ್ಲೇ ಕಲಿತೀರಿ. ಸೊ ಫಸ್ಟ್ 2 ಮಾಡ್ಯೂಲ್ಸ್ ಇಟ್ ಈಸ್ ಫುಲ್ ಇಟ್ ಈಸ್ ಆಫ್ ಕಾಂಟ್ರಾಕ್ಟ್ ಆಕ್ಟ್ ಓನ್ಲಿ. ಓಕೆ, ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಏನ್ ಬರುತ್ತಲ್ಲ ಎಲ್ಲಾನು ಫಸ್ಟ್ 2 ಮಾಡ್ಯೂಲ್ ಅಲ್ಲಿ ಅವರು ಬೈಫರ್ಕೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸ್ತದೆ, ಹೇಳಿದ್ದೆ ಹೇಳತ್ತೀನಿ ಅಂತ ಅನಿಸ್ತಿರ್ತದೆ, ಬಟ್ ನಿಮ್ ಸಿಲೆಬಸ್ ಹಂಗೈತಿ. ಎಸೆನ್ಷಿಯಲ್ ಎಲಿಮೆಂಟ್ಸ್ ಏನ್ ಇರ್ತದಲ್ಲ ಇನ್ ಡೀಟೇಲ್ ನೀವು ಕಲಿತೀರಿ. ಆಫರ್ ಅಂದ್ರೆ ಏನು, ಅದ್ರ ಡೆಫಿನೇಷನ್ ಏನು, ಮತ್ ಅದಕ್ಕೆ ಎಸೆನ್ಷಿಯಲ್ ಕಂಡೀಷನ್ಸ್ ಏನು, ಯಾವಾಗ ವ್ಯಾಲಿಡ್ ಆಫರ್ ಆಗ್ತದೆ. ಸೊ ಅದಕ್ಕೂ ಕೂಡ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಅದನ್ನ ಒಂದ್ 5 ಮಾರ್ಕ್ಸ್ ಆದ್ರೂ ಕೇಳ್ಬೋದು, ಅಥವಾ ಬರೀ ಆಫರ್ ಬಗ್ಗೆನ 15 ಮಾರ್ಕ್ಸ್ ಕೇಳ್ಬೋದು. ಇದ್ರ ನೆಕ್ಸ್ಟ್ ಏನ್ ಬರ್ತದೆ, ಎಕ್ಸೆಪ್ಟೆನ್ಸ್ ಬರ್ತದೆ. ಬರೀ ಎಕ್ಸೆಪ್ಟೆನ್ಸ್ ಬಗ್ಗೆನ ನಿಮ್ 2 ಮಾರ್ಕ್ಸ್ ಆದ್ರೂ ಕೇಳ್ಬೋದು, ಇಲ್ಲ 5 ಮಾರ್ಕ್ಸ್ ಆದ್ರೂ ಕೇಳ್ಬೋದು, 15 ಮಾರ್ಕ್ಸ್ಗೂ ಕೇಳ್ಬೋದು. ಈ ರೀತಿ ಒಂದೊಂದು ಎಲಿಮೆಂಟ್ಸ್ ಬಗ್ಗೆನೂ ನಿಮ್ಗೆ ಯಾವ ತರ ಕ್ವಶನ್ಸ್ ಬೇಕಾದ್ರೂ ಬರ್ಬೋದು. ಓಕೆ, ಆಫರ್ ಬಗ್ಗೆ 2 ಮಾರ್ಕ್ಸ್ ಅಷ್ಟೇ ಬರ್ತೈತಿ, ಇಲ್ಲ 5 ಮಾರ್ಕ್ಸ್ ಅಷ್ಟೇ ಬರ್ತೈತಿ, ಇಲ್ಲ ಅವರು 15 ಮಾರ್ಕ್ಸ್ಗೂ ಕೇಳ್ಬೋದು. ಬರೀ ಆಫರ್ ಬಗ್ಗೆನೇ ಕೇಳ್ತಾರೆ, ಇಲ್ಲ ಅಂದ್ರೆ 5 ಮಾರ್ಕ್ಸ್ಗೂ ಕೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಏನ್ ಎಲಿಮೆಂಟ್ಸ್ ಇದಾವಲ್ಲ, ಪ್ರತಿಯೊಂದು ಎಲಿಮೆಂಟ್ಸ್ ಬಗ್ಗೆನೂ ನೀವು ಸರಿಯಾಗಿ ತಿಳ್ಕೊಬೇಕಾಗ್ತದೆ, ಪ್ರಿಪೇರ್ ಮಾಡ್ಬೇಕಾಗ್ತೈತಿ. ಸೊ ಬರೇ ಅದ ಏನ್ ಟೋಟಲ್ 12 ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಏನ್ 12 ಎಲಿಮೆಂಟ್ಸ್ ಕಲಿತೀರಿ, ಅದಷ್ಟ 15 ಮಾರ್ಕ್ಸ್ ಬರ್ತೈತೆ ಅಂತ ಅಲ್ಲ. ಸೊ ಪ್ರತಿಯೊಂದು ಎಲಿಮೆಂಟ್ನು 15 ಮಾರ್ಕ್ಸ್ ನಿಮಗೆ ಕೇಳ್ಬೇಕು. ಸೊ ಅದಕ್ಕೆ ನೀವು 15 ಮಾರ್ಕ್ಸ್ ಅಷ್ಟು ಪ್ರಿಪೇರ್ ಆದ್ರೆ 5 ಮಾರ್ಕ್ಸ್ ಕೇಳಿದ್ರು ಬರೀತೀರಿ, 15 ಮಾರ್ಕ್ಸ್ ಕೇಳಿದ್ರು ಬರೀಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ. ಸೊ here definition we can see according to section 2 of A. Okay, according to section 2 of A, subsection A of Indian Contract Act. ಓಕೆ, ಇಲ್ಲಿ ಸೆಕ್ಷನ್ ನ ಏನ್ ಕೊಡ್ತೀವಲ್ಲ ಇದೆಲ್ಲ ಆಸ್ ಪರ್ ಸೆಕ್ಷನ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಪ್ರಕಾರನೇ ಕೊಟ್ಟಿರ್ತಾರೆ ಡೆಫಿನಿಷನ್ಸ್. ಸೊ ಹಿಯರ್ ಆಫರ್ ಮೀನ್ಸ್ ವೆನ್ one person signifies to another his willingness to do or to abstain from doing anything
with a view to obtaining assent of that other to such an act or abstinence. So such an act or abstinence is said to make a proposal or offer. So ಇಲ್ಲಿ definition is given by the Indian Contract Act 1872. Suppose question ಅಲ್ಲಿ question exam ಅಲ್ಲಿ ನಿಮ್ಗೆ ಏನಾದ್ರು one person ಆಗಬೇಕಿದು. ಸೊ ಎಕ್ಸಾಮ್ ಅಲ್ಲಿ ಏನಾದ್ರು ನಿಮ್ಗೆ ಡಿಫೈನ್ ಆಫರ್ ಅಂತ ಕೇಳಿದ್ರೆ ನೀವು ಇದು ಆಸ್ ಇಟ್ ಈಸ್ ಏನಿದೆಯಲ್ಲ ಇದನ್ನ ಬರೀಬೇಕಾಗ್ತದೆ. ನಿಮ್ ಓನ್ ವರ್ಡ್ ಅಲ್ಲಿ ಬರಿತೀನಿ ಅಂದ್ರೆ ಅಲ್ಲ. ಓಕೆ, ಅವ್ರು ಏನೇನ್ ವರ್ಡ್ ಕೊಟ್ಟಿದ್ದಾರೆ ಅಥವಾ ಎಲ್ಲಿ ಕಾಮಾ ಕೊಟ್ಟಿದ್ದಾರೆ ಅದನ್ನೇ ನೀವು ಬರೀಬೇಕಾಗ್ತದೆ. ಸೊ ಅದಕ್ಕೆ ನಿಮ್ಗೆ ಇದಕ್ಕೆ ಈ ಒಂದು ಸಬ್ಜೆಕ್ಟ್ ಗೆ ಪ್ರಿಪ್ರೇಷನ್ ಮಾತ್ರ ಜಾಸ್ತಿ ಬೇಕಾಗ್ತದೆ ರೀ. ಸುಮ್ಮ ಲಾಸ್ಟ್ ಡೇ ಹಿಂದಿನ ದಿನ ಓದಿ ಬರಿತೀನಿ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತೈತಿ, ಒಂದೊಂದು ವರ್ಡ್ ನಿಮ್ಗೆ ನೆನಪಾಗೋದಿಲ್ಲ. ಬೇಕಾದ್ರೆ ನೋಡ್ರಿ, ನೀವು ಅಬ್ಸ್ಟೇನ್ ಅಂತ ವರ್ಡ್ ಸಿಗ್ತೈತಿ, ಅಸೆಂಟ್ ಅಂತ ಸಿಗ್ತೈತಿ. ಸೊ ಅಬ್ಸ್ಟಿನೆನ್ಸ್ ಇಂಥ ವರ್ಡ್ ನೀವು ಅದು ಹೆಂಗೈತೆ ಹಂಗ ಬರಿಬೇಕು ಡೆಫಿನೇಷನ್ ಕೇಳಿದಾಗ. ಸೊ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಈಗ್ಲಿಂದ ನಾವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನಾನು ಟೈಪ್ ಮಾಡ್ತಾ ಇರ್ತೀನಿ, ನಿಮ್ಗೆ ಜಾಸ್ತಿ ಟೈಮ್ ಸಿಕ್ಕಿರ್ತದ. ಸೊ ನೀವು ಇಮಿಡಿಯೇಟ್ ಅದನ್ನ ನೋಟ್ ಮಾಡ್ಕೊಂಡ್ರು ಮಾಡ್ಕೊಳ್ಬಹುದು, ಸ್ಕ್ರೀನ್ ಶಾಟ್ ತಗೊಳ್ಬಹುದು, ವೇರಿಯಸ್ ವೇಸ್ ಇದಾವು. ಲಾಸ್ಟ್ ಮೇಡಮ್ ನೋಟ್ಸ್ ಕಳ್ಸೋವರೆಗೂ ನೀವು ಆಮೇಲೆ ನೋಡಿದ್ರಂತ ಇದ್ರೆ ಅಂದ್ರೆ ಲಾಸ್ಟಿಗೆ ನಿಮ್ಗೆ ಒಮ್ಮೆ ಪ್ರಾಬ್ಲಮ್ ಆಗ್ತದೆ. ಸೊ ಪ್ಲೀಸ್ ಬಿ ಕೇರ್ಫುಲ್ ವಿತ್ ದಿಸ್. When one person signifies to another, according to section 2 of A of Indian Contract Act, one person signifies to another. ಇನ್ನೊಬ್ಬರಿಗೆ ಹೇಳ್ತಾನೆ ಏನಂದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಿಗ್ನಿಫೈ ಮಾಡ್ತಾನೆ ಅಂತ ಹೇಳ್ತಾನೆ. ಏನು, his willingness to do, ಅವನ್ ಏನ್ ಇಚ್ಛೆ ಐತಿ ಏನೋ ಒಂದ್ ಕೆಲಸ ಮಾಡ್ಲಿಕ್ಕೆ, ಸಪೋಸ್ ಹಿಯರ್ ಸೈಟ್ ಸೇಲ್ ಮಾಡ್ಲಿಕ್ಕೆ, ಅಥವಾ ಟು ಅಬ್ಸ್ಟೇನ್ ಫ್ರಮ್ ಡೂಯಿಂಗ್ ಎನಿಥಿಂಗ್. ಓಕೆ, ಅಬ್ಸ್ಟೇನ್ ಫ್ರಮ್ ಡೂಯಿಂಗ್ ಅಂದ್ರೆ ಒಂದ್ ಕೆಲ್ಸನ ಮಾಡದೇ ಇರೋ ತರ ತಡಿಲಿಕ್ಕೂ ಹೇಳ್ಬೋದು. ಓಕೆ, ನೆಗೆಟಿವ್ ಪಾಯಿಂಟ್ ಐತಿ, ಪಾಸಿಟಿವ್ ಪಾಯಿಂಟ್ ಐತಿ. ಪಾಸಿಟಿವ್ ಅಂದ್ರೆ ಟು ಡೂ ಸಮಥಿಂಗ್, ಓಕೆ, ಟು ಡೂ ಎನಿಥಿಂಗ್. ಅಬ್ಸ್ಟೇನ್ ಫ್ರಮ್ ಡೂಯಿಂಗ್ ಅಂದ್ರೆ ಒಂದ್ ಕೆಲಸ ಮಾಡೋದ್ರಿಂದ ಅವನ ತಡೆಯೋದು. ವಿತ್ ಅ ವ್ಯೂ ಟು ಅಬ್ಟೇನಿಂಗ್ ದ ಅಸೆಂಟ್. ಓಕೆ, ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಏನ್ ಹೇಳ್ತಾನಲ್ಲ, ನೀ ಇಂತ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ವಿಲ್ಲಿಂಗ್ನೆಸ್ ಐತಿ ಅಂತ ಹೇಳಿ ಅವನ್ದೇನ್ ಅಸೆಂಟ್ ಐತಿ ಅಥವಾ ಒಪ್ಪಿಗೆ ಇವನು ಅಬ್ಟೇನ್ ಮಾಡ್ಕೊಳ್ಬೇಕು, ಅವನ ಕಡೆಯಿಂದ ಒಪ್ಪಿಗೆ ತಗೊಳ್ಬೇಕಾಗ್ತದ. ಸೊ ಅಸೆಂಟ್ ಆಫ್ ದ್ಯಾಟ್ ಅದರ್ ಟು ಸಚ್ ಅನ್ ಆಕ್ಟ್, ಇಂಥ ಒಂದು ಆಕ್ಟ್ಗೆ ಅಥವಾ ಕೆಲಸಕ್ಕೆ, ಅವ್ರ ಅಬ್ಸ್ಟಿನೆನ್ಸ್ ವಿರೋಧಕ್ಕೆ, he is said to make a proposal. ಸೊ ಇದೊಂದು ಡೆಫಿನೇಷನ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅವನ ಇಚ್ಛೆನ ಅಥವಾ ಅವನ್ ಏನ್ ಮಾಡ್ಬೇಕು ಅನ್ಕೊಂಡಿದಾನಲ್ಲ ಅದನ್ನ ತಿಳಿಸೋದು, ಪ್ಲಸ್ ಅದ್ರ ಜೊತೆಗೆ ಅವನ ಕಡೆಯಿಂದ ಅದಕ್ಕೆ ಒಪ್ಪಿಗೆ ತಗೊಳ್ಳೋದಕ್ಕೆ ಏನಂತ ಕರಿತೀರಿ, ಪ್ರಪೋಸಲ್ ಅಂತ ಅಥವಾ ಆಫರ್ ಅಂತ ಕರಿತೀವಿ. ಓಕೆ, ಇನ್ ಸಿಂಪಲ್ ನಾವ್ ಹೇಳ್ಬೋದಂದ್ರೆ, an offer is a proposal made by one party to enter into a legally binding agreement with another party. ಸೊ ಸಿಂಪಲ್ ಮೀನಿಂಗ್ ಐತ್ರಿ ಇದ. ಸೊ ಇಲ್ಲಿ ಆಬ್ವಿಯಸ್ಲಿ 2 parties ಇರ್ತಾರೆ. ಒಬ್ಬ ಫಸ್ಟ್ ಪಾರ್ಟಿ ಇಸ್ ಆಫರರ್ ಅಥವಾ ಸೆಕೆಂಡ್ ಪಾರ್ಟಿ ಇಸ್ ಆಫರಿ. ಕರೆಕ್ಟಾ? ಇದ್ರ ಬಗ್ಗೆ ನಾ ಆಲ್ರೆಡಿ ಹೇಳಿದ್ದೆ. ಪಾರ್ಟೀಸ್ ಯಾರ್ಯಾರು ಪಾರ್ಟೀಸ್ ಇರ್ತಾರ? 2 or more. ಓಕೆ, ಇಬ್ರೇ ಇರ್ಬೇಕಂತಲ್ಲ, ಬಟ್ ಇಬ್ಬರಿಗಿಂತ ಜಾಸ್ತಿ ಇದ್ರು ನಡೀತದೆ. ಸೊ ಫಸ್ಟ್ ಪಾರ್ಟಿ ಆಫರರ್ ಆರ್ ಪ್ರಾಮಿಸರ್. ಅವನಿಗೆ ಪ್ರಾಮಿಸರ್ ಅಂತಾನು ಕರಿತೀವಿ, ಆಫರರ್ ಅಂತಾನು ಕರಿತೀವಿ, ಅವರ ಪ್ರಪೋಸರ್ ಅಂತಾನು ಕರಿತೀವಿ. ಕರೆಕ್ಟಾ? ಸೊ ಪ್ರಪೋಸರ್. ಸೆಕೆಂಡ್ ಪಾರ್ಟಿ ಯಾರು? ಆಫರಿ. ಯಾರು ಆಫರ್ನ ತಗೊಳ್ತಾ ಇದಾರಲ್ಲ, ಯಾರಿಗೆ ಆಫರ್ ಮಾಡಿರ್ತಾರಲ್ಲ ಅವರಿಗೆ ಆಫರಿ ಅಂತ ಕರಿತೀವಿ, ಅಥವಾ ಪ್ರಾಮಿಸಿ ಅಂತ ಕರಿತೀವಿ, ಆರ್ ಪ್ರಪೋಸಿ ಅಂತ ಕೂಡ ನಾವು ಕರಿತೀವಿ. ಸೊ ದೀಸ್ ದೇರ್ ಆರ್ 2 parties. ದೆನ್ ಸೊ ಡೆಫಿನೇಷನ್ ನೋಡೋ ಪ್ರಕಾರ ಅಥವಾ ಈ ಒಂದು ಮೀನಿಂಗ್ ನೀವು ನೋಡಿರೋ ಪ್ರಕಾರ, ಆಫರ್ ಎಸೆನ್ಷಿಯಲ್ಸ್ ಏನು? ಒಂದು ಆಫರ್ ವ್ಯಾಲಿಡ್ ಆಫರ್ ಆಗ್ಬೇಕಂದ್ರೆ ಇದಕ್ಕೆ ಏನೇನ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು? ವಿ ಶುಡ್ ಸಿ ದಿಸ್
ಏನು ಬರೀ ಆಫರ್ ಡೆಫಿನೇಷನ್ ಅಷ್ಟೇ ಇರೋದಿಲ್ಲ. ಒಂದು ಆಫರ್ ಮಾಡ್ಬೇಕು ಅಂದ್ರೆ ಆಫರ್ ವ್ಯಾಲಿಡ್ ಆಗಿರ್ಬೇಕು. ಕಾಂಟ್ರಾಕ್ಟ್ಗೆ ಎಂಟ್ರಿ ಆಗ್ಬೇಕಂದ್ರೆ ಆಫರ್ ವ್ಯಾಲಿಡ್ ಆಗಿರ್ಬೇಕು. ಯಾವಾಗ ಒಂದು ಆಫರ್ನ ವ್ಯಾಲಿಡ್ ಆಫರ್ ಅಂತ ಕರಿತೀವಿ, ಅದಕ್ಕೂ ಕೂಡ ವೇರಿಯಸ್ ಕಂಡೀಷನ್ಸ್ ಇರ್ತಾವ. ಆ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫೈ ಆದ್ರೆ ಮಾತ್ರ, ಆ ಕಂಡೀಷನ್ ಎಲ್ಲ ಓಕೆ ಆಗಿದ್ರೆ ಮಾತ್ರ ಆ ಒಂದು ಆಫರ್ನ ನಾವು ವ್ಯಾಲಿಡ್ ಆಫರ್ ಅಂತ ಕರಿತೀವಿ. ಅಲ್ಲಿ ಫಸ್ಟ್ ಏನ್ ಕಲ್ತಿದ್ವಿ, ಕಾಂಟ್ರಾಕ್ಟ್ ಒಳಗ ವ್ಯಾಲಿಡ್ ಕಾಂಟ್ರಾಕ್ಟ್ ಯಾವಾಗ ಆಗ್ತದ, ಸೊ ಅದಕ್ಕೆ ಕೆಲವೊಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಅದ್ರೊಳಗೆ ಫಸ್ಟ್ ಒಂದು ಆಫರ್ ಐತಿ, ಇಲ್ಲಿ ಆಫರ್ ವ್ಯಾಲಿಡ್ ಆಫರ್ ಆಗಿರ್ಬೇಕು, ಸುಮ್ನೆ ಆಫರ್ ಮಾಡೋದಲ್ಲ. ಫಾರ್ ಎಕ್ಸಾಂಪಲ್ ಎ ಮತ್ತೆ ಬಿ, ಇಲ್ಲಿ ಇನ್ಸ್ಟೆಡ್ ಆಫ್ ಲ್ಯಾಂಡ್, ಓಕೆ, ಇನ್ಸ್ಟೆಡ್ ಆಫ್ ಲ್ಯಾಂಡ್ ಸಪೋಸ್ ಎ ಬಿಗ್ ಏನ್ ಹೇಳ್ತಾನಂದ್ರ A offer B that A is going to give 10 lakh rupees to B if B kills C. Already ಹೇಳಿದ್ದೀನಿ. So if here B ಇಲ್ಲಿ C ನ ಮರ್ಡರ್ ಮಾಡಿದ್ರ A ಏನ್ ಮಾಡ್ತಾನ್ರಿ, ಈಗ ಆಫರ್ 10 lakh rupees ಆಫರ್ ಮಾಡ್ತಾನೆ. ಸೊ ಇದು ವ್ಯಾಲಿಡ್ ಆಫರ್ ಆಗ್ತದಲ್ಲ, ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಆಫರ್ ಬಿಕಾಸ್ ಇಟ್ ಈಸ್ ನಾಟ್ ಲೀಗಲಿ ಬೈಂಡಿಂಗ್ ಕಾಂಟ್ರಾಕ್ಟ್, ಇಟ್ ಈಸ್ ಇಲ್ಲೀಗಲ್ ಆಕ್ಟ್. ಕರೆಕ್ಟಾ? ಒಬ್ಬ ವ್ಯಕ್ತಿನ ಕೊಲೆ ಮಾಡೋದು ಅಥವಾ ಅವನಿಗೆ ಹಾನಿ ಮಾಡೋದು ಅಥವಾ ಕಳ್ಳತನ ಮಾಡೋದು, ಇಂಥವೆಲ್ಲ ಆಕ್ಟ್ಸ್ ಏನ್ರಿ ಇಲ್ಲೀಗಲ್. ಸೊ ಅಂತ ಒಂದು ಆಫರ್ನ ಮಾಡಿದಾಗ ಆ ಆಫರ್ ಏನಾಗಿರ್ತದೆ, ಆಫರ್ ಮಾಡೋದು ಇಲ್ಲೀಗಲ್. ಆಫರ್ ಏನಾಗಿರ್ತದೆ ಇಲ್ಲೀಗಲ್ ಅಂದ್ಮೇಲೆ ನೆಕ್ಸ್ಟ್ ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡ್ರು ಕೂಡ ಅದು ಇಲ್ಲೀಗಲ್ ಅಥವಾ ವೈಡ್ ಕಾಂಟ್ರಾಕ್ಟ್ ಅಂತ ಆಗ್ಬಿಡ್ತೈತಿ. ಸೊ ಆಫರ್ ಮಸ್ಟ್ ಬಿ ಅ ವ್ಯಾಲಿಡ್ ಆಫರ್. ಈ ವ್ಯಾಲಿಡ್ ಆಫರ್ ಅನ್ಲಿಕ್ಕೆ ಯಾವಾಗ ನಾವು ಆಫರ್ನ ವ್ಯಾಲಿಡ್ ಅಂತ ಕರಿತೀವಿ ಅಂದ್ರೆ ಅದಕ್ಕೂ ಕೂಡ ಕೆಲವೊಂದು ಕಂಡೀಷನ್ಸ್ ಇರ್ತಾವೆ. ಯಾವ್ಯಾವ ಕಂಡೀಷನ್ಸ್ ಅಂತ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಆಫರ್ ಮಸ್ಟ್ ಬಿ ವ್ಯಾಲಿಡ್. ಸೊ ಅಲ್ಲಿ ತನ ಅಟೆಂಡೆನ್ಸ್ ನೋಡ್ತೀನಿ, 48 ಮೆಂಬರ್ಸ್ ಅದಾರ. ಎನಿ ಡೌಟ್ಸ್ ಇನ್ ಆಫರ್ ಡೆಫಿನೇಷನ್ ಮೀನಿಂಗ್ ಪಾರ್ಟೀಸ್ ಒಳಗ? ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆನಾ? No, ma'am. So only 1 minute time is there. You can ask your doubts or you can leave the class. Total 48 students. Boys, ಏನಾದ್ರೂ ಡೌಟ್ಸ್ ಇದೆನಾ? Okay, thank you.